ಶಾಸಕ ಗಣೇಶ್ ಅವರ ಜನ್ಮದಿನದ ಅಂಗವಾಗಿ ವೀರಶೈವ ಲಿಂಗಾಯತ ಮಹಾವೇದಿಕೆಯಲ್ಲಿ ಜಿಲ್ಲಾಧ್ಯಕ್ಷ ಹೊಸಕೋಟೆ ಜಗದೀಶ್ ನೇತೃತ್ವದಲ್ಲಿ ಕಂಪನಿರಾಯ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯ ಮಕ್ಕಳಿಗೆ ಭೋಜನ ವ್ಯವಸ್ಥೆ ಮಾಡಿ ಡ್ರಾಯಿಂಗ್ ಬುಕ್ ಸೇರಿ ಕಲಿಕೆಗೆ ಅಗತ್ಯವಾದ ವಸ್ತುಗಳನ್ನು ವಿತರಿಸಲಾಗಿದೆ. ನಂತರ ಮಾತನಾಡಿದ ಜಗದೀಶ್, ಕಳೆದ ವರ್ಷ ಬೃಹತ್ ಕಟೌಟ್ ಹಾಕಿಸುವುದರ ಮೂಲಕ ಶಾಸಕರ ಜನ್ಮದಿನ ಆಚರಿಸಲಾಗಿತ್ತು. ಆದರೆ ಕೆಲವರ ಸಲಹೆಯಂತೆ ಈ ಬಾರಿ ಮಾದರಿಯಾಗಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಊಟ, ಡ್ರಾಯಿಂಗ್ ಬುಕ್ ಹಾಗೂ ಇತರೆ ಅಗತ್ಯ ವಸ್ತುಗಳನ್ನು ವಿತರಿಸಲಾಗಿದೆ ಎಂದಿದ್ದಾರೆ. ಶಾಸಕ ಗಣೇಶ್ ಅವರ ಪ್ರೇರಣೆಯಿಂದ ಹಲವು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದೀನಿ. ಮುಂದೆಯೂ ಕೂಡ ಇಂತಹ ಸೇವಾ ಕಾರ್ಯಗಳನ್ನು ಮುಂದುವರಿಸುವ ಉದ್ದೇಶ ಹೊಂದಿದ್ದೀನಿ ಎಂದಿದ್ದಾರೆ. ಇದೇ ವೇಳೆ ಕಂಪ್ಲಿ ಕ್ಷೇತ್ರಕ್ಕೆ ಇದುವರೆಗೆ ಸಚಿವ ಸ್ಥಾನ ದೊರೆತಿಲ್ಲ. ವಿದ್ಯಾರ್ಥಿಗಳು ಹಾಗೂ ರೈತರ ಪರವಾಗಿ ನಿಂತು ಅಭಿವೃದ್ಧಿ ಕಾರ್ಯಗಳ ಮೂಲಕ ಜನಪ್ರಿಯತೆ ಗಳಿಸಿರುವ ಶಾಸಕ ಗಣೇಶ್ ಅವರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶ ನೀಡಿ ಕಂಪ್ಲಿ ಕ್ಷೇತ್ರದ ಮೊದಲ ಸಚಿವರನ್ನಾಗಿ ಮಾಡಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಿದರು. ಕಾರ್ಯಕ್ರಮದಲ್ಲಿ ಕರ್ವೆ ಅಧ್ಯಕ್ಷ ಬಳಿ ಮಲ್ಲಿಕಾರ್ಜುನ್, ಬಿ ನಾರಾಯಣಪ್ಪ, ನಾಗರಾಜ್, ಹಂಪರೆಡ್ಡಿ, ಯಲ್ಲಪ್ಪ, ಗಂಗಾಧರ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಇಂದು ನಮ್ಮ ಜನಪ್ರಿಯ ಶಾಸಕರಾದ ಸನ್ಮಾನ್ ಶ್ರೀ ಜೈನ್ ಗಣೇಶಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಕಂಪನಿರಾಯ ಬುದ್ಧಿಮಂದ ಮಕ್ಕಳಿಗೆ, ಹುಡುಗರಿಗೆ ಭೋಜನ ವ್ಯವಸ್ಥೆ, ಅದೇ ರೀತಿಯಾಗಿ ಮಕ್ಕಳಿಗೆ ನೋಟ್ಬುಕ್ಸು, ಡ್ರಾಯಿಂಗ್ಸು, ರಬ್ಬರು, ಪೆನ್ನು, ಪೆನ್ಸಿಲು, ಯಾಕಂದರೆ ಅವರಿಗೆ ಯಾರು ಭಾಳಷ್ಟು ಜನ ಬಿಡಿಸೋದಿಲ್ಲ. ಹಾಗಾಗಿ ನಾವು ಹಿಂಗಿದೆ ಅಂತೇಳಿ ಕೂರಿಸಿ, ಹಾಗಾಗಿ ಶಾಸಕರ ಹುಟ್ಟುಹಬ್ಬದ ದಿನ ಯಾವುದನ್ನು ಒಳ್ಳೆ ಕಾರ್ಯ ಮಾಡೋಣ ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದೇ ರೀತಿಯಾಗಿ ನಮ್ಮ ಶಾಸಕರು ಸಚಿವರಾಗಬೇಕೆಂಬುದು ಹೇಳಿ ನಮ್ಮ ಕಂಪ್ಲಿ ಕ್ಷೇತ್ರದ ಎಲ್ಲರ ಅಭಿಪ್ರಾಯ ಇದೆ. ಹಾಗಾಗಿ ದೇವರವ್ರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಆದಷ್ಟು ಬೇಗ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತೇಳಿ ಹಾರೈಸ್ತಾ ನಾವು ಇಲ್ಲಿಂದ ಕಂಪ್ಲಿ ತಾಲೂಕಿಂದನೇ ಅವ್ರಿಗೆ ಶುಭಾಶಯಗಳು ತಿಳಿಸ್ತಾ ಒಂದು ಸರಿ ಕಟೌಟ್ರ್ ಹಾಕಿದ್ವಿ, ಏನೋ ಸ್ಪೆಷಲ್ ಇಲ್ಲ ಅಂತ ಹಾಕಿದ್ವಿ. ಅದೇ ರೀತಿಯಾಗಿ ಬಸ್ ಸ್ಟ್ಯಾಂಡಲ್ಲಿ ಊಟದ ವ್ಯವಸ್ಥೆ ಮಾಡಿಸಿದ್ವಿ ಭಾಳ ಜನಕ್ಕೆ. ಅದು ಓಕೆ ಅಂದರೆ ಕಟೌಟ್ರ್ ಹಾಕಿದ್ರು ಕೆಲವೆಲ್ಲ ಏಜ್ ಪರ್ಸನ್ನು, ಎಜುಕೇಟೆಡ್ಸು ಎಲ್ಲ ಏನಂದ್ರು ಅಲ್ಲನ ಕಟೌಟ್ರ್ ಹಾಕಿಸಿ ದುಡ್ಡು ಯಾಕೆ ವೇಸ್ಟ್ ಮಾಡ್ತೀಯ. ಅದೇ ರೀತಿಯಾಗಿ ಅನಾಥ ಮಕ್ಕಳಿಗೆ, ಯಾರನ್ನ ಈ ಥರ ಬುದ್ಧಿಮಂದ ಮಕ್ಕಳಿಗೆ ಅದೇ ರೀತಿಯಾಗಿ 4 ಜನಕ್ಕೆ ಸಹಾಯ ಮಾಡೋಣ, ಆಮೇಲೆ ಓದೋಕ್ಕೆ ಹುಡುಗರಿಂದ ಫೀಸ್ ಕಟ್ಟು, ಅದೇ ರೀತಿಯಾಗಿ ಹೇಳಿದ್ರು. ಹಾಗಾಗಿ ಯಾವುದು ದುಂಡು ವೆಚ್ಚ ಮಾಡಬಾರ್ದು, ವೇಸ್ಟ್ ವೆಚ್ಚ ಮಾಡಬಾರ್ದು ಅಂತೇಳಿ ಅದೇ ರೀತಿಯಾಗಿ ನಮ್ಮ ವೀರಶೈವ ಮಹಾವೇದಿಕೆ ಸಂಘಟನೆಯಿಂದ ಕೂಡ 11ನೇ ತಾರೀಕು SSLC PUC ಓದಿದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಅದ್ರ ಜೊತೆಗೆ ಪ್ರೋತ್ಸಾಹ ಧನ ಕೊಟ್ಟು ಸಮಾಜ ಸೇವೆ ಮಾಡ್ಬೇಕಂತೇಳಿ ಅನ್ಕೊಂಡು ನಾವು ನಿರ್ಧಾರ ಆಗ್ತೀವಿ. ಅದಕ್ಕೋಸ್ಕರ ಈ ಸರಿ ಕಟೌಟ್ರೆಲ್ಲ ನಾವು ಹಾಕ್ಸೋಕ್ಕಾಗ್ತೀವಿ.